ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್ ಪ್ರಿಯರೇ. ಬೆಳಗಾಯಿತು. ಎಚ್ಚರಗೊಂಡಿದ್ದೀರಾ? ಪ್ರಾರ್ಥಿಸಿಕೊಂಡಿದ್ದೀರಾ? ವಾಕ್ಯ ಧ್ಯಾನಿಸುವುದಕ್ಕಾಗಿ ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ಅನುದಿನದ ಧ್ಯಾನದಲ್ಲಿ ಆ ದೇವರೊಂದಿಗೆ ಸಮಯ ಕಳೆಯಲು ಸಿದ್ಧರಾಗಿದ್ದೀರಾ? ಬನ್ನಿ ಹಾಗಾದರೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನಮ್ಮ ಹೃದಯಗಳಿಗೆ ಅವಶ್ಯಕವಾಗಿರುವ ಎಚ್ಚರಿಕೆಗಳನ್ನು, ಆದರಣೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ, ನಿಮ್ಮ ವಾಗ್ದಾನಗಳಿಂದ ತುಂಬಿಸಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ನಿಮ್ಮ ಅಭಿಷೇಕ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಪ್ರತಿದಿನ ದೇವರ ಅಭಿಷೇಕ ನಮಗೆ ಬೇಕು. ಅನುದಿನವೂ ಆತನ ಮೇಲೆ ನಮಗೆ ವಾತ್ಸಲ್ಯ ಉಂಟಾಗುತ್ತದೆ. ನಾವು ಈ ದಿನಗಳಲ್ಲಿ ನಮ್ಮ ಜೀವಿತವನ್ನು ಸ್ವಲ್ಪ ಗಮನಿಸಿ ನೋಡೋದಾದರೆ, ಬೇರೆಯವರ ಸಂಗತಿ ಯಾಕೆ, ನಮ್ಮ ಸಂಗತಿಯೇ ನೋಡಿಕೊಳ್ಳೋಣ. ಪ್ರತಿದಿನ ನಿಮ್ಮ ಹೃದಯವು, ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು, ಇನ್ನೂ ಒತ್ತಿ ಹೇಳಬೇಕಾದರೆ ಈ ದಿನಗಳಲ್ಲಿ ಅನ್ನುತ್ತೇವಲ್ಲವೇ ಮೂಡ್, ಅವೆಲ್ಲ ಒಂದೇ ರೀತಿಯಾಗಿವೆಯಾ? ಅಂದರೆ ಈ ದಿನ ಮಾಡಿದಂತಹ ನಿರ್ಣಯವನ್ನು ನಾಳೆಯೂ ಕೂಡ ಅದೇ ನಿರ್ಣಯ ಮಾಡುತ್ತೀರಾ? ಈ ದಿನ ಬೇಡ ಅಂದಿರುವುದನ್ನು ಇನ್ನೆಂದಿಗೂ ಬೇಕು ಅನ್ನಲಾರದೆ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲುತ್ತಾ ಇದ್ದೀರಾ? ಈ ದಿನ ಒಂಥರ ಇರುತ್ತಾ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದು ಥರ ಇರುತ್ತಾ? ಯಾರೋ ಏನೋ ಅಂದಿದ್ದಾರೆ ಅಂದುಕೊಂಡು ಮತ್ತೊಂದು ರೀತಿ ಮಾರ್ಪಡುತ್ತಾ? ಯಾವುದೋ ಒಂದು ಪರಿಸ್ಥಿತಿ ಎದುರಾಗಿದ್ದಕ್ಕೆ ಹಾಗೆ ಆಗುತ್ತಾ? ಈ ರೀತಿಯಾಗಿ ಗೋಡೆಯ ಮೇಲೆ ಬೆಕ್ಕು ಜಿಗಿದಂತೆ ಅನ್ನುತ್ತಾರಲ್ಲವೇ? ಬಹಳಷ್ಟು ಜನ ಆಧ್ಯಾತ್ಮಿಕ ಜೀವಿತದಲ್ಲಿ ಅಸ್ಥಿರವಾಗಿರೋದ್ರಿಂದಲೇ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಇಲ್ಲ, ಮುಂದಕ್ಕೆ ಸಾಗಲಿಕ್ಕಾಗುತ್ತಾ ಇಲ್ಲ. ಆ ಗೋಡೆಯ ಮೇಲೆ ಬೆಕ್ಕು ಜಿಗಿದಂತೆ ಅಂದ್ರೆ ಅರ್ಥ ಗೊತ್ತಾ? ಬೆಕ್ಕು ಒಂದು ಗೋಡೆಯ ಮೇಲೆ ಹತ್ತಿ ಅದು ಗೋಡೆಯ ಮೇಲೆ ನಡೆಯುತ್ತಿರುವಾಗ ಸ್ವಲ್ಪ ಹೊತ್ತು ಈ ಕಡೆ ನೋಡುತ್ತೆ, ಸ್ವಲ್ಪ ಹೊತ್ತು ಆ ಕಡೆ ನೋಡುತ್ತೆ, ಯಾವ ಕಡೆ ಜಿಗಿಯುತ್ತೋ ಗೊತ್ತಿಲ್ಲ. ಅದೇ ರೀತಿ ಬಹಳಷ್ಟು ಜನ ಒಮ್ಮೆ ಒಂದು ತರಹ ಮಾತು, ಇನ್ನೊಮ್ಮೆ ಇನ್ನೊಂದು ತರಹದ ಮಾತಾಡುತ್ತಾ ಯಾವಾಗ ಏನೆಂದು ನಿರ್ಣಯಿಸುತ್ತಾರೋ, ಯಾವಾಗ ಹೇಗೆ ಪ್ರವರ್ತಿಸುತ್ತಾರೋ ಎಂದು ಅರಿಯಲಾರದ ಪರಿಸ್ಥಿತಿಯಲ್ಲಿ ಈ ದಿನ ಅನೇಕರು ಇರುವುದನ್ನು ನೋಡ್ತಿದ್ದೇವೆ. ಅದಕ್ಕೆ ದ್ವಿಮನಸ್ಸು ಅನ್ನಬಹುದು, ಅಸ್ಥಿರತೆ ಅನ್ನಬಹುದು. ಯೇಸುವನ್ನು ಹೊಂದಿಕೊಂಡಿರುವವರು ಏಕದೃಷ್ಟಿಯುಳ್ಳವರಾಗಿರುತ್ತಾರೆ, ಏಕ ಮನಸ್ಸುಳ್ಳವರಾಗಿರುತ್ತಾರೆ. ನೀವು ದೇವರೊಂದಿಗೆ ನಡೆಯುವವರಾಗಿರೋದಾದರೆ, ದೇವರೊಂದಿಗೆ ನಿಮ್ಮ ಮನಸ್ಸು ಒಂದಾಗಿರೋದಾದರೆ, ದೇವರ ಮಾತೇನಾದರೂ ನೀವು ಕೇಳುವುದಾದರೆ ಅದಕ್ಕೆ ಸಾಟಿಯೇ ಇರೋದಿಲ್ಲ, ಮತ್ತೆ ಮಾರ್ಪಡಿಸಿಕೊಳ್ಳುವ ಅಗತ್ಯವಿಲ್ಲ, ಅದನ್ನು ಆಲ್ಟರ್ ಮಾಡಿಕೊಳ್ಳುವ ಕೆಲಸ ಇರಲ್ಲ, ಮತ್ತೆ ಅದನ್ನು ಕಲಬೆರಕೆ ಮಾಡುವ ಕೆಲಸ ಇರಲ್ಲ, ತೆಗೆದುಹಾಕುವ ಅವಶ್ಯಕತೆ ಇರಲ್ಲ. ನಾನು ಹೇಳೋದೇನಾದರೂ ಅರ್ಥವಾಗ್ತಿದೆಯಾ? ಒಮ್ಮೆ ಯೆಶಾಯನ ಪುಸ್ತಕ 29ನೇ ಅಧ್ಯಾಯ 24ನೇ ವಚನ ನೋಡೋಣ. ಇಲ್ಲಿ ಒಂದು ಒಳ್ಳೆ ವಾಗ್ದಾನ ಇದೆ. ಚಂಚಲ ಬುದ್ಧಿಯುಳ್ಳವರು ವಿವೇಕಿಗಳಾಗುವರು. ಎಂಥ ಬುದ್ಧಿ ಇದು? ಚಂಚಲ ಬುದ್ಧಿ. ಯಾಕೋಬನು ತನ್ನ ಹಿರಿಯ ಮಗನಾಗಿರುವಂತಹ ರೂಬೇನನಿಗೆ ಹೇಳುತ್ತಾನೆ, ನೀನು ನಿನ್ನ ಯೌವನ ಕಾಲದಲ್ಲಿ ಅಪವಿತ್ರತೆಗೆ ಅವಕಾಶ ಕೊಟ್ಟಿದ್ದೀ, ವ್ಯಭಿಚಾರಕ್ಕೆ ಅವಕಾಶ ಕೊಟ್ಟಿದ್ದೀ, ಹಾಗಾಗಿ ನೀನು ನೀರಿನಂತೆ ಚಂಚಲವುಳ್ಳವನಾಗಿರುತ್ತಿ, ನೀನು ಸ್ಥಿರತೆ ಇಲ್ಲದವನಾಗಿರುತ್ತಿ. ಪಾಪ ನಮ್ಮೊಳಗೆ ಬಂದಾಗ ನಮ್ಮೊಳಗೆ ಅಸ್ಥಿರತೆ ಉಂಟಾಗುತ್ತೆ ಪ್ರಿಯರೇ. ಒಮ್ಮೆ ಉದ್ರೇಕವುಳ್ಳವರಾಗಿರೋದು, ಮತ್ತೆ ತಣ್ಣಗಾಗಿರೋದು, ಒಮ್ಮೆ ಬಹಳ ರೋಷವುಳ್ಳವರಾಗಿರೋದು, ಮತ್ತೆ ಕೆಲವು ಸಾರಿ ಕುಗ್ಗಿ ಹೋದವರಾಗಿರೋದು. ಒಂದು ದಿನ ಒಂದು ಮಾತು, ಇನ್ನೊಂದು ದಿನ ಇನ್ನೊಂದು ಮಾತು, ಒಂದು ದಿನ ಒಂದು ಆಸೆ, ಇನ್ನೊಂದು ದಿನ ಇನ್ನೊಂದು ಆಸೆ. ಇಂತಹ ಅಸ್ಥಿರತೆ ನಮ್ಮೊಳಗೆ ಇರೋದಾದರೆ ನಾವೇನು ಸಾಧಿಸಲಾರೆವು. ನೀವೇ ಆಲೋಚಿಸಿ ನೋಡಿ, ಒಂದು ಸಣ್ಣ ಗಿಡವನ್ನು ನೆಡುವಾಗ ಮತ್ತೆ ಇಲ್ಲಿಂದ ಕಿತ್ತಾಕಿ ಅಲ್ಲಿ ನೆಡೋದು, ಅಲ್ಲಿಂದ ಕಿತ್ತಾಕಿ ಇಲ್ಲಿ ನೆಡೋದು, ಇಲ್ಲಿಂದ ಕಿತ್ತಾಕಿ ನೆಡೋದು, ಹೀಗೆ ಎಲ್ಲಾ ಸ್ಥಳಗಳಿಂದ ಕಿತ್ತಾಕಿ ಎಲ್ಲಾ ಸ್ಥಳಗಳಲ್ಲಿ ನೆಡುತ್ತಾ ಇದ್ರೆ ಅದು ಏನಾಗುತ್ತೆ? ಆ ಗಿಡ ಬೆಳೆಯುತ್ತದೋ? ಅದು ಫಲಿಸುತ್ತದೋ? ಹಾಗೆಯೇ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಎಷ್ಟೋ ವಿಷಯಗಳಲ್ಲಿ ಒಂದು ಒಳ್ಳೆಯ ಇಂತಹ ಸಂದೇಶ ಕೇಳುತ್ತಿರುವಾಗ ಒಂದು ತೀರ್ಮಾನ ತೆಗೆದುಕೊಳ್ತೇವೆ. ಅದು ಮುಗಿದ ನಂತರ ಮತ್ತೆ ಹೊರಗೆ ಹೋದಾಗ ಒಂದು ಚಿಕ್ಕ ಶೋಧನೆ ಬಂದ ಕೂಡಲೇ ಅದಕ್ಕೊಳಗಾಗ್ತೇವೆ. ಅಂದರೆ ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಇನ್ನೂ ಸ್ಥಿರಗೊಂಡಿಲ್ಲ ಎಂದರ್ಥ. ಕರ್ತನು ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಡ್ತಿದ್ದಾರೆ. ಚಂಚಲ ಹೃದಯವುಳ್ಳಂಥವರು, ಅಂದರೆ ಚಂಚಲ ಬುದ್ಧಿಯುಳ್ಳವರು ವಿವೇಕಿಗಳಾಗುವರು.
ಗುಣುಗುಟ್ಟುವವರು ಉಪದೇಶವನ್ನು ಗಮನಿಸುವರು. ಈ ಗುಣುಗುಟ್ಟುವಿಕೆ ಎನ್ನುವಂಥದ್ದು ಕೂಡ ಗೊತ್ತಲ್ಲವೇ? ಗುಣುಗುಟ್ಟುವುದಂದ್ರೆ ಹೇಳಬೇಕಾದ ಯಾವುದೋ ಒಂದು ವಿಷಯ ಗಟ್ಟಿಯಾಗಿ ಬೋಲ್ಡ್ ಆಗಿ ಧೈರ್ಯದಿಂದ ಹೇಳದೆ, ನಿಮ್ಮ ಅಭಿಪ್ರಾಯ ಬಾಯಿಂದ ಹೇಳಿಕೊಳ್ಳದೆ, ಮನಸ್ಸಿನೊಳಗೆ ಒಂಥರ ಮೆಲ್ಲಗೆ ನಿಮ್ಮಷ್ಟಕ್ಕೆ ನೀವೇ ಮಾತಾಡಿಕೊಂಡು ಗುಣುಗುಟ್ಟುಕೊಳ್ಳೋದು. ಗುಣುಗುಟ್ಟೋದಂದ್ರೆ ಶಬ್ದ ಸ್ವಲ್ಪ ಹೊರಗೆ ಕೇಳಿಸುತ್ತೆ, ಆದರೆ ಮಾತುಗಳೆಲ್ಲ ಒಳಗೆ ಇರ್ತವೆ. ಬಹಳಷ್ಟು ಸಾರಿ ಯಾರಾದರೂ ಒಂದು ವಿಷಯ ಹೇಳುವಾಗ ಅದನ್ನು ನಾವು ಅಂಗೀಕರಿಸದೇ ಇರುವಾಗ ನಾವು ಈ ಗುಣುಗುಟ್ಟುವಿಕೆಗೆ ಅವಕಾಶ ಕೊಡ್ತೇವೆ. ಅದು ನಮಗೆ ಅರ್ಥ ಆಗದೆ ಅದರ ಸಾರವನ್ನು ನಾವು ಗುರುತಿಸಲಾರದೆ ಇರುವಾಗ ನಮ್ಮ ಜೀವಿತದಲ್ಲಿ ನಾವು ಅಸ್ಥಿರವಾಗುತ್ತೇವೆ. ಆ ದಿನ ಒಳ್ಳೆ ಮಾದರಿಯಾಗಿದ್ದಂತಹ ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರ ಬಂದಿದ್ರು, ಆದರೆ ಅವರು ಸ್ಥಿರಗೊಂಡಿರಲಿಲ್ಲ, ಅವರು ಗುರಿಯ ಕಡೆಗೆ ಹೋಗುತ್ತಾ ಇರಲಿಲ್ಲ. ಪ್ರತಿಯೊಂದು ಸಿಚುವೇಶನ್ನಲ್ಲಿ, ಅಂದರೆ ಒಂದು ಸಣ್ಣ ಕೊರತೆ ಏನಾದರೂ ಬಂದರೆ, ಒಂದು ಆಸೆ ಮನಸ್ಸಿನೊಳಗೆ ಬಂದರೆ, ಒಂದು ಹೋರಾಟ ಎದುರಾದ್ರೆ, ಒಂದು ಶೋಧನೆ ಬಂದರೆ ಮತ್ತೆ ಹಿಂತಿರುಗಿ ಹೋಗ್ತೇವೆ, ಐಗುಪ್ತಕ್ಕೆ ಹೋಗ್ತೇವೆ ಅನ್ನುತ್ತಾ ಇದ್ರು. ಹೌದಲ್ಲವೇ? ನಮಗೆ ಅದು ಬೇಕು, ಇದು ಬೇಕು, ಇಲ್ಲವೇ ನಾವು ದೇವರಿಗೋಸ್ಕರ ಜೀವಿಸ್ತೇವೆಂದು ಮುಂದಕ್ಕೆ ಬರ್ತಾರೆ, ಅದ್ಭುತ ನೋಡ್ತಾರೆ, ಹೊರಗೆ ಬರ್ತಾರೆ. ಆದರೆ ತಮ್ಮ ಜೀವಿತದಲ್ಲಿ ಗುಣುಗುಟ್ಟೋದಕ್ಕೆ, ಗೋಳಾಡುವುದಕ್ಕೆ ಬಲಿಯಾದರು ಎಂದು ಬೈಬಲ್ ಹೇಳುತ್ತೆ. ದಯವಿಟ್ಟು ನೀವು ಯೇಸುವಿನ ಮಕ್ಕಳಾಗಿ ಗುಣುಗುಟ್ಟುವುದನ್ನು ಬಿಟ್ಟು ಬಿಡಿರಿ, ಅದು ಯಾವತ್ತೂ ನಮಗೊಳ್ಳೆಯದಲ್ಲ. ದೇವರಿಗೋಸ್ಕರ ಒಂದು ನಿರ್ಣಯ ತೆಗೆದುಕೊಂಡಾಗ ಅದು ಶ್ರಮೆಯಾಗಿರಲಿ, ಕಷ್ಟ ಆಗಿರಲಿ, ಅದು ನಿಂದೆಯಾಗಿರಲಿ, ಅವಮಾನವಾಗಿರಲಿ, ಲಾಭವಾಗಲಿ, ನಷ್ಟವಾಗಲಿ, ಬಾಧೆಯಾಗಲಿ, ವೇದನೆ ಆಗಲಿ, ಗುರಿಯ ಕಡೆಗೆ ನಾವು ಓಡುವಾಗ ದೇವರ ಕೃಪೆ ನಮ್ಮ ಮೇಲೆ ನಿಲ್ಲುವಂಥದ್ದಾಗಿರುತ್ತೆ. ನಮಗೆ ಕಷ್ಟವಾದವುಗಳನ್ನು ಕೂಡ ನಾವು ಛೇದಿಸಿಕೊಂಡು ಮುಂದಕ್ಕೆ ಸಾಗುವವರಾಗಿರ್ತೇವೆ. ಅನಾವಶ್ಯಕವಾಗಿ ಗುಣುಗುಟ್ಟಿದೆವು, ಅನಾವಶ್ಯಕವಾಗಿ ಗೋಳಾಡಿದೆವು ಎಂದು ನಂತರ ಗ್ರಹಿಸಿಕೊಳ್ಳುತ್ತೇವೆ. ಇದೇ ಅಧ್ಯಾಯದ 22ನೇ ವಚನ ನೋಡುವುದಾದರೆ, ಹೀಗಿರಲು ಅಬ್ರಹಾಮನನ್ನು ವಿಮೋಚಿಸಿದ ಯೆಹೋವನು ಯಾಕೋಬನ ಮನೆತನದ ವಿಷಯವಾಗಿ ಹೇಳಿದ್ದೇನೆಂದರೆ, ಯಾಕೋಬನು ಇನ್ನು ನಾಚಿಕೆಗೆ ಈಡಾಗನು, ಅವರ ಮುಖವು ಇನ್ನು ಬಾಡುವುದೇ ಇಲ್ಲ. ಅವನ ವಂಶದವರು ತಮ್ಮ ಮಧ್ಯದಲ್ಲಿ ನಾನು ನಡೆಸುವ ಕೆಲಸವನ್ನು ನೋಡಿದಾಗ ನನ್ನ ನಾಮವನ್ನು ಪರಿಶುದ್ಧಪಡಿಸುವರು. ಯಾಕೋಬನು ಪರಿಶುದ್ಧ ದೇವರ ನಾಮವನ್ನು ಪರಿಶುದ್ಧಗೊಳಿಸುವನು. ಅವರು ಇಸ್ರಾಯೇಲ್ ದೇವರಿಗೆ ಭಯಪಡುವರು. ಚಂಚಲ ಬುದ್ಧಿಯುಳ್ಳವರು ವಿವೇಕಿಗಳಾಗುವರು, ಗುಣುಗುಟ್ಟುವವರು ಉಪದೇಶವನ್ನು ಗಮನಿಸುವರು. ಈ ದಿನ ಪ್ರತಿಯೊಬ್ಬ ಮನುಷ್ಯನು ಚಂಚಲನಾಗಿದ್ದಾನೆ. ಸ್ಥಿರವಾದ ಮನಸ್ಸುಳ್ಳವನನ್ನು ನಾವು ಗಮನಿಸಲಾರೆವು, ಇಲ್ಲವೇ ನೋಡಲಾರೆವು. ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ಎಷ್ಟೇ ಬಲಹೀನರಾಗಿದ್ರು, ಎಷ್ಟೇ ಅಸ್ಥಿರರಾಗಿದ್ರು, ಎಷ್ಟೇ ಉದ್ರೇಕವುಳ್ಳವರಾಗಿದ್ರು, ಎಷ್ಟೇ ಗುಣುಗುಟ್ಟುತ್ತಾ ಗೋಳಾಡುವವರಾಗಿದ್ರು, ದೇವರನ್ನು ಹಿಂಬಾಲಿಸುವ ವಿಷಯದಲ್ಲಾಗಲಿ, ದೇವರನ್ನು ಸ್ತುತಿಸುವ ವಿಷಯದಲ್ಲಾಗಲಿ ಎಷ್ಟೇ ನಿರ್ಲಕ್ಷ್ಯವುಳ್ಳವರಾಗಿದ್ರೂ ಸಹ, ಆ ದಿನ ಅಬ್ರಹಾಮನ ನಿಮಿತ್ತ ಯಾಕೋಬನನ್ನು ಆಶೀರ್ವದಿಸಿದಂತೆಯೇ ಈ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತ ನಮ್ಮನ್ನು ಆಶೀರ್ವದಿಸಲು ಕರ್ತನು ಆಶಿಸುತ್ತಿದ್ದಾರೆ. ಹಾಗೆಯೇ ನಮ್ಮನ್ನು ಸ್ಥಿರಪಡಿಸಲು ಆಶಿಸುತ್ತಾ ಇದ್ದಾರೆ. ಇನ್ನು ಮೇಲೆ ನಾವು ನಾಚಿಕೆ ಪಡುವ ಅಗತ್ಯವಿಲ್ಲದೆ, ಇನ್ನು ಮೇಲೆ ನಾವು ಬಾಡಿದ ಮುಖವುಳ್ಳವರಾಗಿರದೆ, ಅಂದರೆ ಅರ್ಥವಾಗದ ಅಯೋಮಯವಾದ ಪರಿಸ್ಥಿತಿಯಲ್ಲಿ ಉಳಿದುಕೊಳ್ಳಲಾರದೆ, ದೇವರು ನಮ್ಮ ಸಂಗಡವಿದ್ದು ತನ್ನ ಕಾರ್ಯ ತೋರಿಸುತ್ತೇನೆ ಅನ್ನುತ್ತಿದ್ದಾರೆ. ಈ ದಿನ ಯಾವ ವಿಷಯದಲ್ಲಿ ನೀವು ಚಂಚಲವುಳ್ಳವರಾಗಿದ್ದೀರಿ? ವಿವಾಹ ವಿಷಯದಲ್ಲಿ ಬಹಳಷ್ಟು ಜನ ಒಮ್ಮೆ ಒಂಥರ, ಇನ್ನೊಮ್ಮೆ ಇನ್ನೊಂದು ಥರ ಇರುತ್ತಾರೆ. ವಿವಾಹ ಆದ ನಂತರವೂ ಕೂಡ ಈ ದಿನ ಬಹಳಷ್ಟು ಜನ ಆ ವಿವಾಹ ಒಡಂಬಡಿಕೆಯಲ್ಲಿ ಕೂಡಿರದೆ ಒಂಥರ ಬಹಳಷ್ಟು, ಒಂದು ದಿನ ಬಹಳ ಭಕ್ತಿಯಿಂದಿರುವಂತೆ, ಮತ್ತೊಂದು ದಿವಸ ಬಹಳ ಪ್ರೀತಿಯುಳ್ಳವರಾಗಿರುವಂತೆ ವರ್ತಿಸುತ್ತಾರೆ, ಮತ್ತೊಂದು ದಿನ ವ್ಯತಿರೇಕವಾಗಿ ಪ್ರವರ್ತಿಸುತ್ತಾರೆ. ಹಾಗೆ ಉದ್ಯೋಗ ವಿಷಯದಲ್ಲಾಗಲಿ, ಓದುವ ವಿಷಯದಲ್ಲಾಗಲಿ, ಈ ಕೋರ್ಸನ್ನು ನಾನು ಓದಲ್ಲ, ಕಷ್ಟಕರವಾದ ಸಬ್ಜೆಕ್ಟ್ ಆಗಿದೆ, ಒಂದು ಎಕ್ಸಾಮ್ನಲ್ಲಿ ಒಂದು ವೇಳೆ ಫೇಲ್ ಆಗುವುದಾದರೆ ಒಂಥರ ಡಿಸಪಾಯಿಂಟ್ ಆಗುತ್ತಾರೆ, ಅಸ್ಥಿರರಾಗುತ್ತಾರೆ. ಕುಟುಂಬ ಅಂದ ಕೂಡಲೇ ಶೋಧನೆ ಇರೋದು ತಪ್ಪಿದಲ್ಲ, ಗಂಡ ಹೆಂಡತಿಯರ ನಡುವೆ ಶ್ರಮೆಗಳು ತಪ್ಪಿದ್ದಲ್ಲವೆಂದು ಬೈಬಲೇ ಹೇಳುತ್ತೆ ಅಲ್ಲವೇ? ಕುಟುಂಬ ಅಂದಾಗ ಶ್ರಮೆಗಳಿರುತ್ತವೆ. ಹಾಗೆಂದ ಮಾತ್ರಕ್ಕೆ ಒಂದು ಸಣ್ಣ ಕಷ್ಟ ಬಂದ ಕೂಡಲೇ ಸಂತೋಷವೆಲ್ಲ ಹಾರಿ ಹೋದ್ರೆ ಹೇಗೆ? ಕಷ್ಟಗಳಲ್ಲಿಯೇ ನಮಗೆ ಸಹಾಯ ಮಾಡಲು ನಮ್ಮ ಕರ್ತನು ಜೊತೆಗಿದ್ದಾರಲ್ಲವೇ? ಸಮಸ್ಯೆಗಳ ಪರಿಷ್ಕಾರ ಹೊಂದುವುದಕ್ಕಾಗಿ ತಾನೇ ನಾವು ಕರ್ತನನ್ನು ನಂಬಿರೋದು. ನಮ್ಮ ಕರ್ತನು ನಮ್ಮೊಂದಿಗಿರುವಾಗ ನಾವು ಸ್ಥಿರವಾಗಿರುತ್ತೇವಲ್ಲವೇ?
ಈ ದಿನ ಬಹಳಷ್ಟು ಜನ ತಮ್ಮ ಜೀವಿತದಲ್ಲಿ ಅಸ್ಥಿರತೆಯ ನಿಮಿತ್ತ ಯಾವುದೊಂದನ್ನೂ ಸಾಧಿಸುತ್ತಾ ಇಲ್ಲ. ನೀವು ನಿಮ್ಮ ಜೀವಿತದಲ್ಲಿ ಹೇಗಿದ್ದೀರೆಂದು ನನಗೆ ಗೊತ್ತಿಲ್ಲ, ಆದರೆ ಈಗಾಗಲೇ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಮೇಲಿಂದ ಮೇಲೆ ಬದಲಿಸಿ ಚಿಕ್ಕ ಉದಾಹರಣೆ ಏನೆಂದರೆ, ನೀವು ಬಟ್ಟೆ ಕೊಂಡ್ಕೊಂಡಾಗ ಬಹಳ ಹೊತ್ತು ಪರೀಕ್ಷಿಸಿ ಕೊಂಡ್ಕೊಳ್ತೀರಿ, ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡ್ತೀರಿ. ಇದು ಇಷ್ಟ ಆಗಲಿಲ್ಲ, ಮತ್ತೊಂದು ಕೊಂಡ್ಕೊಳ್ಬೇಕು ಎಂದು ಹೇಳಿ ಬದಲಾಯಿಸಿಕೊಳ್ತೇವಲ್ಲವೇ? ಒಮ್ಮೆ ಒಂಥರ, ಇನ್ನೊಮ್ಮೆ ಇನ್ನೊಂದು ಥರ ಇರುತ್ತೆ ಮನಸ್ಸು. ಸಣ್ಣ ಸಣ್ಣ ವಿಷಯಗಳಲ್ಲಿ ನಮ್ಮ ಬುದ್ಧಿ ಬಯಲಾಗುತ್ತೆ. ಇದೇ ವಿಷಯಗಳಲ್ಲಿ, ಅಂದರೆ ಬಹಳ ಮುಖ್ಯವಾದಂತಹ ವಿಷಯಗಳಲ್ಲಿ, ಎಲ್ಲ ಒಡಂಬಡಿಕೆಗಳಲ್ಲಿ ನಾವು ನಿಲ್ಲದೇ ಇರುವಾಗ ಬಹಳಷ್ಟು ನಷ್ಟ ಹೋಗುತ್ತೇವೆ. ಈ ದಿನ ದೇವರು ಒಂದು ವಾಗ್ದಾನ ಕೊಡ್ತಿದ್ದಾರೆ. ಬಹುಶಃ ಇಲ್ಲಿಯವರೆಗೂ ನೀವು ಚಂಚಲರಾಗಿರುವುದರಿಂದಲೇ ಅಭಿವೃದ್ಧಿ ಹೊಂದಲಿಲ್ಲವೇನೋ? ಚಂಚಲ ಬುದ್ಧಿಯಿಂದ ಬುದ್ಧಿಹೀನರಾಗಿದ್ದೀರೇನೋ? ಜ್ಞಾನ ಹೊಂದಲಿಕ್ಕಾಗಲಿಲ್ಲವೇನೋ? ಈ ದಿನ ದೇವರು ಒಳ್ಳೆ ವಾಗ್ದಾನ ಕೊಡ್ತಿದ್ದಾರೆ. ಚಂಚಲ ಬುದ್ಧಿಯುಳ್ಳಂಥವರು ವಿವೇಕಿಗಳಾಗುವರು. ಯು ವಿಲ್ ಚೂಸ್ ದಿ ರೈಟ್ ಥಿಂಗ್. ಸರಿಯಾದದ್ದನ್ನು ಆರಿಸಿಕೊಳ್ಳುತ್ತೀರಿ, ಅದರಲ್ಲಿಯೇ ಮುಂದೆ ಸಾಗುತ್ತೀರಿ. ಆರಿಸಿಕೊಳ್ಳುವ ವಿಷಯದಲ್ಲಿ ನಾವು ಸರಿಯಾಗಿಲ್ಲದಿದ್ದರೆ ಮುಂದೆ ಸಾಗುವ ವಿಷಯದಲ್ಲಿ ಹೇಗೆ ಸರಿಯಾಗಿರಲು ಆಗುತ್ತೆ? ನಮ್ಮ ಮನಸ್ಸನ್ನು ನಾವು ಸ್ಥಿರಪಡಿಸಿಕೊಳ್ಳದಿದ್ದರೆ ಯಾವುದರ ಮೇಲೆ ನಮ್ಮ ಹೃದಯವನ್ನು ಸ್ಥಿರಪಡಿಸಿಕೊಳ್ಳಬಲ್ಲೆವು? ಗುಣಗುಟ್ಟುವವರು ಉಪದೇಶಗಳಿಗೆ ಒಳಗಾಗುವರು. ಸಾಧಾರಣವಾಗಿ ಯಾರಾದರೂ ಒಂದು ವಿಷಯ ನಮಗೆ ಹೇಳುವಾಗ, ಆ ವಿಷಯ ನಮಗೆ ಅರ್ಥವಾಗದೇ ಇರುವಾಗ, ಇಲ್ಲವೇ ಅದು ಕಷ್ಟವೆಂದು ಭಾವಿಸಿ, ಅದೇನೋ ಬಹಳ ಬಾಧೆಯುಳ್ಳದಾಗಿದೆ ಎಂದು ನಾವು ಅಂದುಕೊಳ್ಳುವಾಗ ನಾವು ಗುಣಗುಟ್ಟುತ್ತೇವೆ, ಬೇಸರಗೊಳ್ಳುತ್ತೇವೆ. ಆದರೆ ಗುಣಗುಟ್ಟುವವರು ಉಪದೇಶಕ್ಕೆ ಒಳಗಾಗುವರು. ನಿಜವಾಗಲೂ ಒಂದು ವಿಷಯ ನಮಗೆ ಅರ್ಥವಾಗದಿರುವಾಗ ಕೇಳಿ ತಿಳಿದುಕೊಳ್ಳಬೇಕೇ ಹೊರತು ಅದರ ವಿಷಯದಲ್ಲಿ ಗುಣಗುಟ್ಟುತ್ತಾ ಕೂತ್ಕೊಳ್ಳುವ ಅಗತ್ಯವಿಲ್ಲ. ದೇವರ ಉಪದೇಶಕ್ಕೆ ನಾವು ಒಳಗಾಗುವಾಗ ನಾವು ಜ್ಞಾನವನ್ನು ಹೊಂದಿಕೊಂಡಿದ್ದವರಾಗಿರ್ತೇವೆ. ಅಷ್ಟೇ ಅಲ್ಲ, ನಮ್ಮ ಅಭಿಪ್ರಾಯವು ದೇವರ ಅಭಿಪ್ರಾಯವು ಎಂಬುದಾಗಿ ಹೋಲಿಸಿಕೊಳ್ಳಲಾರದೆ, ನಮ್ಮದೆಲ್ಲ ಬರೀ ವ್ಯರ್ಥವೇ, ನಮ್ಮ ದೇವರ ಅಭಿಪ್ರಾಯ ಇದ್ರೆ ಸಾಕು ಎಂಬ ಮನಸ್ತತ್ವವುಳ್ಳವರಾಗಿರ್ತೇವೆ. ಕರ್ತನಾದರೂ ಒಂದು ಸಾರಿ ಒಂದು ಮಾತು ಹೇಳಿದ್ರೆ ಮಾತನ್ನು ಬದಲಾಯಿಸೋದಿಲ್ಲ. ನಾವಾದರೂ ಮಾತು ಬದಲಾಯಿಸ್ತೇವೆ. ಇವತ್ತೊಂದು ಮಾತಾಡ್ತೇವೆ, ನಾಳೆ ಇನ್ನೊಂದು ಮಾತಾಡ್ತೇವೆ. ಹೌದಲ್ಲ? ಒಂದೊಂದು ಸಂದರ್ಭದಲ್ಲಿ ಒಂದೊಂದು ವಿಧವಾದ ರೀತಿಯಲ್ಲಿ ಮಾತಾಡುತ್ತೇವೆ. ಆದರೆ ಕರ್ತನಾದರೂ ನಮ್ಮ ಮೇಲೆ ತನ್ನ ದೃಷ್ಟಿಯನ್ನು ಆತನು ಇಡುವಾಗ ಯಥಾರ್ಥವಾದ ಮಾರ್ಗದಲ್ಲಿ ನಮ್ಮನ್ನು ಆತನು ನಡೆಸುತ್ತಾನೆ. ಮತ್ತೊಂದು ಸಾರಿ ಇದೇ ಯೆಶಾಯನ ಪುಸ್ತಕದಲ್ಲಿ 30ನೇ ಅಧ್ಯಾಯದಲ್ಲಿನ 21ನೇ ವಚನ ಓದುತ್ತೇನೆ ಕೇಳಿ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ನನ್ನ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಒಂದು ಮಾತು ನಿಮ್ಮ ಕಿವಿಗೆ ಬೀಳುವುದು. ನಾವು ನಡೆಯುವಾಗ ಈ ಕಡೆಗೋ ಆ ಕಡೆಗೋ, ಎಡಕ್ಕೋ ಬಲಕ್ಕೋ ಎಂದು ಗಲಿಬಿಲಿಗೊಳಗಾಗುವ ಪರಿಸ್ಥಿತಿಯಲ್ಲಿರುತ್ತೇವೆ. ಆದರೆ ದೇವರು ತನ್ನ ಮೃದುವಾದ ಸ್ವರದಿಂದ ನಮ್ಮೊಂದಿಗೆ ಮಾತಾಡಿ, ನಿಮ್ಮ ಚಂಚಲತ್ವದಿಂದ, ನಿಮ್ಮ ಅವಿವೇಕದಿಂದ, ನಿಮ್ಮ ಬುದ್ಧಿಹೀನತೆಯಿಂದ ಬಿಡಿಸುವುದಕ್ಕಾಗಿ, ತಪ್ಪಾದ ಮಾರ್ಗದಿಂದ ತಪ್ಪಿಸುವುದಕ್ಕಾಗಿ, ಕಣ್ಣಿಗೆ ಆಕರ್ಷಣೆಯುಳ್ಳದಾಗಿರುವುದಕ್ಕೆ ಒಳಗಾಗದಂತೆ ಹತ್ತಿರದಲ್ಲೇ ಇರುವಂತಹ, ಅಂದರೆ ಬೇಗನೆ ಬರುವಂತಹ, ಅಂದರೆ ಈ ದಿನದ ಸಂತೋಷ ನೋಡ್ತಾ ಇದ್ದೀರೇ ಹೊರತು ಭವಿಷ್ಯದ ಕುರಿತು ಆಲೋಚಿಸಲಾರದೇ ಇರುವಂಥದ್ದಾಗಿದೆ. ಈಗ ಶಾರ್ಟ್ ಟೈಮ್ನಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕಂದ್ಕೊಳ್ತಾ ಇದ್ದೀರಿ, ಆದರೆ ಲಾಂಗ್ ಟರ್ಮ್ಗಾಗಿ ದೇವರು ನಮಗಾಗಿಟ್ಟಿರುವ ಪ್ರಣಾಳಿಕೆಯನ್ನು ಅರಿತುಕೊಳ್ಳಲಾರದಕ್ಕಾಗಿಯೇ ನಾವು ಕಳವಳಗೊಳ್ಳುತ್ತಿರ್ತೇವೆ. ಕರ್ತನು ಹೇಳ್ತಾನೆ, ನಿಮಗೆ ಏಕದೃಷ್ಟಿಯನ್ನು ಉಂಟು ಮಾಡುತ್ತೇನೆ. ಭಕ್ತನು ಪ್ರಾರ್ಥಿಸ್ತಾನೆ, ಕರ್ತನೇ ನನಗೆ ಏಕದೃಷ್ಟಿ ದಯಪಾಲಿಸು, ಏಕ ಹೃದಯ ದಯಪಾಲಿಸು ಎಂದು. ಯಾಕೆಂದರೆ ದ್ವಿಮನಸ್ಸುಳ್ಳಂಥವರು ದೇವರಿಗೆ ಹೇಯವಾಗಿದ್ದಾರೆ. ಇದ್ರೆ ಬೆಚ್ಚಗಾದರೂ ಇರು, ಇಲ್ಲವೇ ತಣ್ಣಗಾದರೂ ಇರು, ಉಗರ ಬೆಚ್ಚಿಗಿರಬೇಡಿರಿ. ದೇವರಿಗೋಸ್ಕರ ಬದುಕುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಂಡಾಗ ಹಿಂದೆ ಸರಿಯಬಾರದು. ನಂಬಿಕೆಯ ಜೀವಿತದಲ್ಲಿ ಮುಂದಕ್ಕೆ ಸಾಗುತ್ತಾ ಇರುವಾಗ ನಮಗೆ ಅರ್ಥವಾಗದಿದ್ರೂ ಸಹ, ದೇವರು ಹೇಳಿದ ಸಂಗತಿಗಳು ನಿಮಗೆ ಕಠಿಣವಾಗಿ ಅನಿಸಿದ್ರೂ ಸಹ, ಅದೇನೋ ನಿಮಗೆ ಒಂಥರ ಕಷ್ಟಕರವಾಗಿ ಅನಿಸಿದರೂ ಸಹ, ನೀವು ಆತನ ಉಪದೇಶಕ್ಕೆ ಒಳಗಾಗೋದಾದರೆ, ನಿಮ್ಮ ಮನಸ್ಸನ್ನು ನೀವು ಸ್ಥಿರಪಡಿಸಿಕೊಳ್ಳೋದಾದರೆ, ನನ್ನ ದೇವರು ನನಗೆ ಮೇಲನ್ನೇ ಹೊರತು ಕೇಡು ಮಾಡಲ್ಲ ಎಂದು ನಂಬೋದಾದರೆ ನೀವು ಅಭಿವೃದ್ಧಿ ಆಗ್ತೀರಿ. ದೇವರ ಉಪದೇಶಗಳು ನಮಗೆ ಎಷ್ಟೋ ಅವಶ್ಯಕವಾಗಿವೆ ಪ್ರಿಯರೇ. ನಮಗೆ ಇಷ್ಟ ಆಗುವ ರೀತಿಯಲ್ಲಿ ದೇವರು ಮಾತಾಡಬೇಕು ಅಂದುಕೊಳ್ಳಬಾರದು. ನಮ್ಮ ಇಷ್ಟ ದೇವರು ನೆರವೇರಿಸಬೇಕು ಅಂದುಕೊಳ್ಳೋದು ತಪ್ಪಾಗಿರುತ್ತೆ. ದೇವರೇ, ನಿಮ್ಮ ಇಷ್ಟ ಮಾಡುವುದಕ್ಕೆ ನನ್ನನ್ನು ಸಿದ್ಧಗೊಳಿಸು ಎಂದು ಕೇಳುವುದೇ ನಿಜವಾದ ಪ್ರಾರ್ಥನೆಯಾಗಿದೆ.
ಯಾವಾಗ ಒಬ್ಬ ವ್ಯಕ್ತಿ ತನ್ನ ಚಿತ್ತವನ್ನು ತನ್ನ ಇಷ್ಟವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾನೋ ಆಗ ಅವನು ದೇವರ ಆಲೋಚನೆಗಳನ್ನು ಅರಿತು ಹಿಂದಕ್ಕೆ ತಿರುಗಲಾರದೆ ಬೇರೆ ದಾರಿಯನ್ನು ಹಿಡಿಯದೆ ಗುರಿಯ ಕಡೆಗೆ ಸಾಗುತ್ತಿರುತ್ತಾನೆ. ಇಷ್ಟು ದಿನಗಳಿಂದ ದೇವರ ವಾಕ್ಯ ಕೇಳ್ತಿರುವ ನೀವು ಇನ್ನೂ ಚಂಚಲರಾಗಿದ್ದೀರಾ? ಗುಣಗುಟ್ಟುವಂಥವರಾಗಿದ್ದೀರಾ? ಬೇಸರಗೊಳ್ಳುವಂಥವರಾಗಿದ್ದೀರಾ? ಇಲ್ಲವೇ ಯಾವುದೇನೇ ಆಗಿರಲಿ ಯೇಸುವೇ ನನ್ನ ಕರ್ತನು, ಯಾವುದೇನೇ ಆದರೂ ನನ್ನ ಯೇಸುವನ್ನು ನಾನು ಬಿಟ್ಟು ಬಿಡಲ್ಲ ಎಂಬ ಏಕದೃಷ್ಟಿಯೊಂದಿಗೆ ಕರ್ತನನ್ನು ಹಿಂಬಾಲಿಸುತ್ತಾ ಇದ್ದೀರಾ ಎಂದು ಪರೀಕ್ಷಿಸಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಉದಯ ಕಾಲ ಸಮಯದಲ್ಲಿ ದೇವರೇ ಅಸ್ಥಿರವಾದ ಮನಸ್ಸಿನಿಂದ ನಮ್ಮನ್ನು ಬಿಡಿಸಿರಿ. ಸೈತಾನನು ನಮ್ಮನ್ನು ಕಳವಳಗೊಳಿಸುವಾಗ, ಆಕರ್ಷಿಸಬೇಕೆಂದು ಪ್ರಯತ್ನಿಸುವಾಗ, ಲೋಕವು ನಮ್ಮನ್ನು ಹಿಂದಕ್ಕೆ ಸೆಳೆಯುತ್ತಿರುವಾಗ ಸೈತಾನನಿಗೆ ನಾವು ಅವಕಾಶ ಕೊಡದಂತೆ ನಿಮ್ಮನ್ನೇ ದೃಷ್ಟಿಸುತ್ತಾ ಗುರಿಯ ಕಡೆಗೆ ಓಡುವಂತೆ ಸಹಾಯ ಮಾಡಿರಿ. ಚಂಚಲ ಮನಸ್ಸಿನಿಂದ ಬಿಡಿಸಿ ನಮಗೆ ಸ್ಥಿರವಾದ ಮನಸ್ಸನ್ನು ದಯಪಾಲಿಸಿರಿ. ದೇವರೇ, ನಿಮ್ಮ ಕೃಪೆಯನ್ನು ಈ ಸಂದೇಶ ಕೇಳಿದ ಪ್ರತಿಯೊಬ್ಬರ ಮೇಲೆ ಸುರಿಯ ಮಾಡಿರಿ. ಓದುವ ವಿಷಯದಲ್ಲಿ, ವಿವಾಹ ವಿಷಯದಲ್ಲಿ, ಅವರ ಭವಿಷ್ಯ ವಿಷಯದಲ್ಲಿ, ಕರಿಯರ್ ವಿಷಯದಲ್ಲಿ ಅವರು ತೆಗೆದುಕೊಳ್ಳುವ ಪ್ರತಿ ನಿರ್ಣಯ ದೇವರ ಚಿತ್ತಾನುಸಾರವಾಗಿರಬೇಕೆಂದು ಮತ್ತೆ ಮತ್ತೆ ಅದನ್ನು ತಿದ್ದುಕೊಳ್ಳಬೇಕಾದಂತಹ, ಮತ್ತೆ ಮತ್ತೆ ಅದರ ವಿಷಯದಲ್ಲಿ ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲದಂತೆ ನಮ್ಮ ಮೇಲೆ ದೃಷ್ಟಿಯಿಟ್ಟು ಎಡಬಲಕ್ಕೆ ನಾವು ತಿರುಗದಂತೆ ನಾವು ನಡೆಯಬೇಕಾದ ಮಾರ್ಗ ನಮಗೆ ಕಲಿಸಿಕೊಡುತ್ತೀರಿ ಎಂದು ಹೇಳಿದ ವಾಗ್ದಾನ ಈ ಅನುದಿನದ ಧ್ಯಾನದಲ್ಲಿ ಆಯ್ಕೆಗೊಂಡಿರುವ ಪ್ರತಿಯೊಬ್ಬರ ವಿಷಯದಲ್ಲಿ ನೆರವೇರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸ್ಆಪ್ ಮಾಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಒಂದು ವೇಳೆ ನೀವು ಇತರ ದೇಶದಿಂದ ನೋಡ್ತಾ ಇರೋದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡಿರಿ. ಎಲ್ಲರೂ ಐಕ್ಯಗೊಂಡು ಪ್ರಾರ್ಥಿಸಿರಿ. ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.